ಪ್ರಧಾನಿ ಮೋದಿ ಅಬ್ಬರ ತಗ್ಗಿಸಲು ಕಾಂಗ್ರೆಸ್ ಪ್ಲಾನ್. ಚುನಾವಣಾ ಪ್ರಚಾರಕ್ಕೆ ಕಾಂಗ್ರೆಸ್ನಿಂದ ರೂಟ್ ಮ್ಯಾಪ್ ರೆಡಿ. ಪ್ರಧಾನಿ ಮೋದಿ ಅವರನ್ನು ಭರ್ಜರಿ ಪ್ರಚಾರ ಕೈಗೊಳ್ಳಲಿದ್ದಾರೆ ಕರ್ನಾಟಕದಲ್ಲಿ. ಅದಕ್ಕೆ ಕೌಂಟರ್ ಆಗಿ ರಾಹುಲ್ ಗಾಂಧಿ ಕರೆತರೋದಕ್ಕೆ ರಾಜ್ಯದಲ್ಲಿ ಪ್ಲಾನ್ ನಡೀತಾ ಇದೆ. ರಾಹುಲ್ ಗಾಂಧಿ ಮೂಲಕ ದೇಶಕ್ಕೆ ಸಂದೇಶ ರವಾನಿಸೋದು. ರಾಹುಲ್ ಗಾಂಧಿ ಕರೆತಂದು ದೇಶಕ್ಕೆ ಸಂದೇಶ ರವಾನಿಸೋದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ, ರಾಯರೆಡ್ಡಿ, ಬಸವರಾಜ ರಾಯರೆಡ್ಡಿ ಹಾಗೆ ಜಿಸಿ ಚಂದ್ರಶೇಖರ್ ಹಿರಿಯ ನಾಯಕರು ಚರ್ಚೆ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಡೆಸುವಂತೆ ಸಲಹೆ ಮಾಡಲಾಗಿದ್ದು, ಇಲ್ಲಿ ರಾಜ್ಯದಲ್ಲಿ ಈಗ ಪ್ರಧಾನಿ ಮೋದಿ ಅವರು ಆಗಮಿಸಿ ಸಭೆ ಮೇಲೆ ಸಭೆ, ಭಾಷಣಗಳ ಮೇಲೆ ಭಾಷಣ ಮಾಡಿದಾಗ ಸಹಜವಾಗಿ ಬಿಜೆಪಿಗೆ ಒಂದು ಧೈರ್ಯ, ಶೌರ್ಯ ಎಲ್ಲವೂ ಕೂಡ ಬರುತ್ತೆ. ಈ ಸಂದರ್ಭ ಕಾಂಗ್ರೆಸ್ ಕೂಡ ಅದಕ್ಕೆ ಕೌಂಟರ್ ಪ್ಲಾನ್ ಮಾಡಲಾಗ್ತಾ ಇರೋದು. ಕುರುಡುಮಲೆಯಿಂದ ಪ್ರಚಾರ ಆರಂಭಿಸೋದಾ ಅಂತ ರಾಹುಲ್ ಮತ್ತೆ ಖರ್ಗೆ ಅವರಿಂದ ಈ ಒಂದು ಉದ್ಘಾಟನೆ ನಡೆಸಿ ಪ್ರಧಾನಿ ಮೋದಿ ಅವರ ಅಬ್ಬರ ತಗ್ಗಿಸೋದಕ್ಕೆ ಕಾಂಗ್ರೆಸ್ ಒಂದು ಪ್ಲಾನ್ ಮಾಡಿಕೊಂಡಿದೆ. ಮಾಸ್ಟರ್ ಪ್ಲಾನ್ ಅಂತ ಕಾಂಗ್ರೆಸ್ನ ಲೆಕ್ಕಾಚಾರದಲ್ಲಿ ಇದು ಚುನಾವಣಾ ಪ್ರಚಾರಕ್ಕೆ ಸಹಾಯವಾಗುವ ರೀತಿಯಲ್ಲಿ ರೂಟ್ ಮ್ಯಾಪ್ ಕೂಡ ರೆಡಿ ಮಾಡಲಾಗಿದೆ. ರಾಜ್ಯದಲ್ಲಿ ಪ್ರಚಾರಕ್ಕೆ ರಾಹುಲ್ ಗಾಂಧಿ ಕರೆತರೋದಕ್ಕೂ ಕೂಡ ಚಿಂತನೆ ನಡೆಸಲಾಗಿದ್ದು, ರಾಹುಲ್ ಗಾಂಧಿ ಮೂಲಕ ದೇಶಕ್ಕೆ ಸಂದೇಶ ರವಾನಿಸೋದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಜೊತೆಗೆ ಚರ್ಚೆ ನಡೆಸಲಾಗಿದ್ದು, ರಾಯರೆಡ್ಡಿ, ಜಿಸಿ ಚಂದ್ರಶೇಖರ್ ಹಿರಿಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಡೆಸುವಂತೆ ಈ ಸಂದರ್ಭ ಸಲಹೆ ಕೂಡ ನೀಡಲಾಗಿದೆ. ಇನ್ನು ವಿಧಾನಸಭೆ ಚುನಾವಣೆಯ ಮಾದರಿಯಲ್ಲೇ ಲೋಕಸಭೆಯಲ್ಲೂ ಕೂಡ ಪ್ರಚಾರ ನಡೆಸುವಂತಹ ಪ್ಲಾನ್ ಇದಾಗಿದೆ. ಲೋಕಸಭೆ ಚುನಾವಣೆಗೂ ಅದೇ ಮಾದರಿಯನ್ನು ಅನುಸರಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಮತ ಶಿಕಾರಿ, ಬಸವ ಕಲ್ಯಾಣ ಅಥವಾ ಕುರುಡುಮಲೆ ದೇಗುಲದಿಂದ ಪ್ರಚಾರ ಆರಂಭಿಸುವ ಒಂದು ನಿರೀಕ್ಷೆ ಇದೆ.